ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿರುವಂತಹ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಎಲ್ಲರೂ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಂತಹ ಈ ಒಂದು ಸಿನಿಮಾದ ಟ್ರೇಲರ್ ಈಗ ರಿಲೀಸ್ ಆಗಿದ್ದು, ಅಭಿಮಾನಿಗಳಂತೂ ಟ್ರೇಲರ್ ನೋಡಿ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದಾರೆ. ಈಗಾಗಲೇ ತಬಾಹಿ ಮತ್ತು ಮನಮೋಹಕ ಹಾಡುಗಳ ಮೂಲಕ ಪ್ರೇಕ್ಷಕರ ಮಧ್ಯೆ ಭಾರಿ ಕುತೂಹಲವನ್ನ ಸೃಷ್ಟಿಸಿದಂತಹ ಈ ಒಂದು ಸಿನಿಮಾ ಈಗ ಟ್ರೈಲರ್ ಮೂಲಕ ಮತ್ತಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ. ಸಿನಿಮಾ ಆಗಸ್ಟ್ 26ರಂದು ರಿಲೀಸ್ ಆಗಲಿದ್ದು, ಸದ್ಯ ಈ ಒಂದು ಟ್ರೈಲರ್ ಹೇಗಿದೆ, ಆ ಟ್ರೈಲರ್ ನಲ್ಲಿ ಯಶ್ ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ, ಈ ಸಿನಿಮಾದ ಕತೆ ಏನಿರ್ಬೋದು, ಟ್ರೈಲರ್ ನಮ್ಗೆ ಯಾವ ಹಿಂಟ್ ಗಳನ್ನ ಕೊಡುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ ಟಾಕ್ಸಿಕ್ ಸಿನಿಮಾದಲ್ಲಿ ಒಬ್ಬರು ಇಬ್ಬರು ಹೀರೋಯಿನ್ಸ್ ಅಲ್ಲ, ನಾವು ಈಗಾಗಲೇ ನೋಡಿದೀವಿ. ನಾರ್ಮಲಿ ಇಂಡಿಯನ್ ಸಿನಿಮಾಗಳಲ್ಲಿ ಒಬ್ಬರು ಅಥವಾ ಇಬ್ರು ಹೀರೋಯಿನ್ಸ್ ಇರ್ತಾರೆ. ಆದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ಬಾಲಿವುಡ್ ನಟಿಯರು ಸೇರಿದಂತೆ ಸೌತ್ ನಟಿಯರು ಸೇರ್ಕೊಂಡು ಒಂದು ಹೀರೋಯಿನ್ಸ್ ಗಳ ಟೀಮೇ ಕ್ರಿಯೇಟ್ ಆಗಿದೆ. ಬಾಲಿವುಡ್ ನಿಂದ ಹುಮಾ ಕುರೇಶಿ ಇರ್ಬೋದು, ಕಿಯಾರಾ ಅಡ್ವಾಣಿ ಇರ್ಬೋದು, ತಾರಾ ಸುತಾರಿಯಾ ಇರ್ಬೋದು, ಸೌತ್ ನಿಂದ ರುಕ್ಮಿಣಿ ವಸಂತ್, ನಯನತಾರಾ ಇದ್ದು ಈ ಒಂದು ಟ್ರೈಲರ್ ನಲ್ಲಿ ಲೇಡೀಸ್ ಗಳ ಒಂದು ಹೈಲೈಟ್ ಅನ್ನ ನಾವು ಕಾಣಬಹುದು. ಇನ್ನು ಯಶ್ ಅವರು ಕೂಡ ವಿಭಿನ್ನ ಗೆಟಪ್ ನಲ್ಲಿ ಈ ಒಂದು ಸಿನಿಮಾದಲ್ಲಿ ಹೈಲೈಟ್ ಆಗಿದ್ದು, ಈ ಒಂದು ಟ್ರೈಲರ್ ನಲ್ಲಿ ಕಥೆಯ ಒಂದು ಹಿಂಟ್ ಅನ್ನ ಬಿಟ್ಕೊಡಲಾಗಿಲ್ಲ. ನಮ್ಗೆ ಟ್ರೈಲರ್ ಅನ್ನ ನೋಡಿ ಇದೊಂದು ನಾವೀಗಾಗ್ಲೇ ತಬಾಹಿ ಹಾಗೂ ಮನಮೋಹಕ ಎರಡು ಹಾಡುಗಳನ್ನ ನೋಡಿದ್ರೆ ಅದರಲ್ಲಿ ಈ ಸಿನಿಮಾದ ಬಗ್ಗೆ ಹೆಚ್ಚಿನ ಹಿಂಟ್ ಸಿಗೋದಿಲ್ಲ. ನಿಮ್ಗೆ ಈ ಒಂದು ಹಾಡುಗಳನ್ನ ನೋಡಿದಾಗ ಈ ಸಿನಿಮಾದ ಕತೆ ಇದೇ ರೀತಿ ಇರ್ಬೋದು ಅಥವಾ ಏನೋ ಕಥೆಯನ್ನ ಒಂದು ಗೆಸ್ ಮಾಡೋದಿಕ್ಕಾಗೋದಿಲ್ಲ. ಹಾಗೇನೆ ಈಗ ಟ್ರೈಲರ್ ರಿಲೀಸ್ ಆಗಿದ್ರು ಕೂಡ ನಿಮ್ಗೆ ಅಕ್ಯುರೇಟ್ ಆಗಿ ಸಾಧಾರಣವಾಗಿ ಇದೇ ರೀತಿಯಲ್ಲಿ ಕತೆ ಹೋಗ್ಬೋದು ಅಂತ ಹೇಳೋ ರೀತಿಯಲ್ಲಿ ಯಾವುದೇ ಹಿಂಟ್ ಅನ್ನ ಕೂಡ ಟಾಕ್ಸಿಕ್ ಟ್ರೈಲರ್ ಬಿಟ್ಕೊಟ್ಟಿಲ್ಲ. ಟ್ರೈಲರ್ ಆರಂಭವಾಗ್ತಾ ಇದ್ದ ಹಾಗೆ ಯಶ್ ಅವರ ಒಂದು ಬಾಲ್ಯದ ಪಾತ್ರ ಇರ್ಬೋದು, ಆ ಒಂದು ಟಾಕ್ಸಿಕ್ ಫೀಲಿಂಗ್ ಇದೆ, ಅದೇ ರೀತಿ ಒಂದು ವೈಲೆನ್ಸ್ ಇರ್ಬೋದು, ಎಲ್ಲ ಕೂಡ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತದೆ. ಇನ್ನು ಟಾಕ್ಸಿಕ್ ಟ್ರೈಲರ್ ನ ಮೊದಲಾರ್ಧವನ್ನ ಗಮನಿಸಿದ್ರೆ ಅಲ್ಲಿ ಕಾಣಿಸಿಕೊಳ್ಳುವಂತಹ ಮಹಿಳಾ ಪಾತ್ರಗಳು ಹೆಚ್ಚು ಪವರ್ಫುಲ್ ಎನ್ನುವುದಕ್ಕಿಂತ ಕೂಡ ಅದೊಂದು ಇಮೋಷನಲಿ ತುಂಬಾ ಡ್ರೈನ್ ಆಗಿರುವಂತಹ, ಇಮೋಷನಲಿ ತುಂಬಾ ಎಫೆಕ್ಟ್ ಆಗಿರುವಂತಹ ಪಾತ್ರಗಳ ರೀತಿ ಕಾಣಿಸ್ಕೊಳ್ತದೆ. ಬಹಳಷ್ಟು ರೀತಿಯಲ್ಲಿ ನೋವನ್ನ ಅನುಭವಿಸಿರುವಂತಹ, ಅವಮಾನಗಳನ್ನು ಅನುಭವಿಸಿರುವಂತಹ ಪಾತ್ರಗಳಾಗಿ ಟ್ರೈಲರ್ ನ ಮೊದಲ ಅರ್ಧದಲ್ಲಿ ಫಿಮೇಲ್ ರೋಲ್ ಗಳನ್ನ ತೋರಿಸಲಾಗಿದೆ. ಅದೇ ಟ್ರೈಲರ್ ನ ಸೆಕೆಂಡ್ ಹಾಫ್ ಅಲ್ಲಿ ನೀವು ನೋಡೋದಾದ್ರೆ ಕಂಪ್ಲೀಟ್ ಆಗಿ ಈ ಮಹಿಳಾ ಪಾತ್ರಗಳು ತಮ್ಮ ನೋವನ್ನ ಒಂದು ಪವರ್ ಆಗಿ ಟರ್ನ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಅದೇ ರೀತಿ ಒಂದು ಇಮೋಷನಲ್ ಆಗಿದ್ದಂತಹ ರೋಲ್ಗಳೆಲ್ಲವೂ ಕೂಡ, ಫಾರ್ ಎಕ್ಸಾಂಪಲ್ ಕಿಯಾರಾ ಅಡ್ವಾಣಿ ಅವರ ಒಂದು ಪಾತ್ರ ಇರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಏನು ಆ ಫಸ್ಟ್ರೇಷನ್ ಇರ್ಬೋದು, ಆ ನೋವು ಇರ್ಬೋದು, ಒತ್ತಡ ಇರ್ಬೋದು, ಅಷ್ಟೊಂದು ಟಾಕ್ಸಿಕ್ ಫೀಲ್ ನಲ್ಲಿ ಕಾಣಿಸ್ಕೊಂಡ್ರೆ ಸೆಕೆಂಡ್ ಹಾಫ್ ನಲ್ಲಿ ಕಂಪ್ಲೀಟ್ ಆಗಿ ಕ್ಲಾರಿಟಿ, ರಿವೆಂಜ್ ಮತ್ತು ಒಂದು ಸೇಡಿನ, ಅದೇ ರೀತಿ ಧೈರ್ಯವಾದಂತಹ ಬೋಲ್ಡ್ ಆಗಿರುವಂತಹ ಒಂದು ಅವತಾರದಲ್ಲಿ ಕಾಣಿಸ್ಕೊಳ್ತಾರೆ. ಇದು ಕಿಯಾರಾ ಅವರ ಪಾತ್ರಕ್ಕಷ್ಟೇ ಅಲ್ಲದೇನೆ ತಾರಾ ಸುತಾರಿಯಾ ಅವರ ಪಾತ್ರ ಇರ್ಬೋದು, ಅದೇ ರೀತಿ ರುಕ್ಮಿಣಿ ವಸಂತ್ ಅವರ ಪಾತ್ರ ಇರ್ಬೋದು, ಇದೆಲ್ಲವೂ ಕೂಡ ಸೆಕೆಂಡ್ ಹಾಫ್ ನಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗೋದನ್ನ ನಾವು ನೋಡ್ಬೋದು. ತಾರಾ ಸುತಾರಿಯಾ ಹಾಗೂ ರುಕ್ಮಿಣಿ ವಸಂತ್ ಅವರ ಮಧ್ಯೆ ಈ ಒಂದು ಟ್ರೈಲರ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಫಿಮೇಲ್ ಪಾತ್ರಗಳು ಯಶ್ ಅವರನ್ನ ನೋಡುವ ರೀತಿ ಒಂದಾಗಿದ್ರೆ, ಯಶ್ ಅವರು ಈ ಎಲ್ಲ ಫಿಮೇಲ್ ರೋಲ್ ಗಳನ್ನ ನೋಡುವಂತಹ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿ ಫಸ್ಟ್ ಹಾಫ್ ನಲ್ಲಿ ರಾಯನೇ ನಮ್ಮ ಲವ್ ಅಂತ ಅನ್ಕೊಂಡಿದ್ದಂತಹ ಅಥವಾ ಒಂದು ನಮ್ಮ ಜೀವನದ ಪ್ರೀತಿ ಅಂತ ಅನ್ಕೊಂಡಿದ್ದಂತಹ ಲೇಡೀಸ್ ಪಾತ್ರಗಳೇನಿದೆ, ಮಹಿಳಾ ಪಾತ್ರಗಳು, ಅದು ಸೆಕೆಂಡ್ ಹಾಫ್ ನಲ್ಲಿ ಕಂಪ್ಲೀಟ್ ಆಗಿ ಬೋಲ್ಡ್ ಆಗಿ ತಮ್ಮ ನೋವನ್ನ ಒಂದು ಪವರ್ ಆಗಿ ಕನ್ವರ್ಟ್ ಮಾಡೋದನ್ನ ನಾವು ಈ ಒಂದು ಟ್ರೈಲರ್ ನಲ್ಲಿ ಗಮನಿಸಬಹುದು. ಇನ್ನು ಇದನ್ನು ಹೊರತುಪಡಿಸಿದಂತೆ ತಂದೆ ಮಗನ ಬಾಂಧವ್ಯ ಈ ಒಂದು ಟ್ರೈಲರ್ ನಲ್ಲಿ ನಾವು ಕಾಣಬಹುದು. ಅದು ಒಂದು ನೋವಿನ ಬಾಂಧವ್ಯ ಇರಬಹುದು, ಅದೇ ರೀತಿ ರಿವೆಂಜ್ ಇರ್ಬೋದು, ಒಂದು ಎಮೋಷನಲ್ ಬಾಂಡಿಂಗ್ ಇರ್ಬೋದು, ಎಲ್ಲವೂ ಕೂಡ ಒಂದು ಸಣ್ಣ ಸಣ್ಣ ಹಿಂಟ್ ಆಗಿ ಟಾಕ್ಸಿಕ್ ಟ್ರೈಲರ್ ನಲ್ಲಿ ಕವರ್ ಮಾಡಿದ್ದಾರೆ. ಆದ್ರೂ ಕೂಡ ಈ ಸಿನಿಮಾದಲ್ಲಿ ಇದೇ ರೀತಿಯ ಒಂದು ಕಂಟೆಂಟ್ ಇರುತ್ತೆ, ಇದೇ ಎಮೋಷನ್ ನ ಹೈಲೈಟ್ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಈಗಲೇ ಪ್ರೆಡಿಕ್ಟ್ ಮಾಡಕ್ಕೆ ಸಾಧ್ಯ ಆಗದೆ ಇರಬಹುದು. ಆದ್ರೆ ನಾವೇನು ಈ ಹಿಂದೆ ತಬಾಹಿ ಮನಮೋಹಕ ಸಾಂಗ್ ಗಳನ್ನ ನೋಡಿದಾಗ ಈ ಸಿನಿಮಾದಲ್ಲಿ ವಯಲೆನ್ಸ್ ಮತ್ತು ಇಂಟಿಮೇಟ್ ಸೀನ್ ಗಳೇ ಹೈಲೈಟ್ ಆಗಿದೆ ಅಂತ ಅನ್ಕೊಂಡಿದ್ದವರಿಗೆ ಈ ಒಂದು ಟ್ರೈಲರ್ ನೋಡಿದಾಗ ಆ ಒಂದು ಚಿತ್ರಣ ಮೈಂಡ್ ಸೆಟ್ ಇಂದ ಚೇಂಜ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಟ್ರೈಲರ್ ನಲ್ಲಿ ಟಾಕ್ಸಿಕ್ ಸಿನಿಮಾದಲ್ಲಿ ಸಾಕಷ್ಟು ಎಮೋಷನಲ್ ಎಲಿಮೆಂಟ್ಸ್ ಇದೆ, ಅದೇ ರೀತಿ ರಿವೆಂಜ್ ಇದೆ, ಒಂದು ಭಾವನೆಗಳ ಸಂಕೀರ್ಣವಾದಂತಹ ಒಂದು ಸ್ವರೂಪದ ಕಡೆ ಒಂದು ಬೆಳಕನ್ನ ಚೆಲ್ಲುವಂತಹ ಪ್ರಯತ್ನ ಕೂಡ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಈ ಒಂದು ಟ್ರೈಲರ್ ಅನ್ನ ನೋಡ್ತಾ ಇದ್ರೆ ಟಾಕ್ಸಿಕ್ ಅನ್ನೋ ಟೈಟಲ್ ಅನ್ನ ಈ ಸಿನಿಮಾಗೆ ಯಾಕೆ ಇಟ್ಟಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಎಮೋಷನ್ಸ್ ಇರ್ಬೋದು, ಇನ್ನು ಬಾಂಡಿಂಗ್ಸ್ ಇರ್ಬೋದು, ಒಂದು ರಿಲೇಶನ್ಶಿಪ್ ಗಳ
ರೀತಿ ಇರ್ಬೋದು, ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನೋಡಿದ್ರೆ ವೈಲೆನ್ಸ್ ಮತ್ತೆ ಇಂಟಿಮೇಟ್ ಸೀನ್ ಗಳನ್ನ ಹೊರತುಪಡಿಸಿ ಉಳಿದ ಈ ಅಂಶಗಳನ್ನ ನೋಡಿದ್ರೆ ಈ ಒಂದು ಸಿನಿಮಾ ಖಂಡಿತವಾಗ್ಲೂ ಟಾಕ್ಸಿಕ್ ಆಗಿರುತ್ತೆ ಅನ್ನುವಂತಹ ಎಲ್ಲಾ ಹಿಂಟ್ ಕೂಡ ಟ್ರೈಲರ್ ನಲ್ಲಿ ಸಿಕ್ಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.